ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಕಳೆದು ಹೋದಂಥವರಿಗಾಗಿ ಇರುವ ದೇವರ ಚಿಂತನೆ. ರೆಫರೆನ್ಸ್ ಪುಟ 2706, ಪುಟದ ಸಂಖ್ಯೆ 44-45. ಈ ನಿರ್ದಿಷ್ಟವಾದ ಪಾಠವನ್ನೇ ನಮ್ಮ ಕರ್ತನು ಫರಿಸಾಯರಿಗೆ ಮನವರಿಕೆಯಾಗುವಂತೆ ಮಾಡಲು ಪ್ರಯತ್ನಿಸಿದ್ದು. ಅಂದರೆ ಯೇಸುವನ್ನು ಸಂತೋಷದಿಂದ ಕೇಳುತ್ತಿದ್ದವರ ವಿಷಯದಲ್ಲಿ ಅಪರಾಧ ಮನೋಭಾವ ಹೊಂದಿದವರಾಗಿ ತಮ್ಮನ್ನು ಅವರಿಂದ ಪ್ರತ್ಯೇಕಿಸಿಕೊಳ್ಳುವ ಬದಲು ಅವರು ದೇವರು ಹಾಗೂ ಪರಲೋಕದಲ್ಲಿರುವ ಪರಿಶುದ್ಧರೊಂದಿಗೆ ಹೊಂದಾಣಿಕೆಯಲ್ಲಿ ಇರುವುದೇ ಆದಲ್ಲಿ ಪಶ್ಚಾತ್ತಾಪಪಟ್ಟು ಮಾನಸಾಂತರ ಹೊಂದುವುದನ್ನು ಅವರು ನೋಡುವಾಗ ಸಂತೋಷಿಸುವಂಥವರಾಗಬೇಕು. ಅಲ್ಲದೆ ಅಪೊಸ್ತಲನು ವ್ಯಕ್ತಪಡಿಸಿರುವಂತೆ ಒಂದು ವೇಳೆ ಅವರು ತಡವಾಡಿ ಕಂಡುಕೊಂಡಾರೇನೋ ಎಂದು ತನ್ನನ್ನು ಹುಡುಕುವವರನ್ನಾಗಿ ಮಾಡಿದನು. ಹೀಗೆ ದೇವರನ್ನು ಹುಡುಕುವಂಥವರನ್ನು ಮತ್ತೆ ದೇವರೊಂದಿಗೆ ಹೊಂದಾಣಿಕೆ ಬರುವುದಕ್ಕೆ ಸಹಾಯ ಮಾಡಲು ಅವರು ಸಂತೋಷಿಸುವಂಥವರಾಗಬೇಕು. ಮತ್ತು ಇದೇ ಈ ದಿನದ ದೇವಜನರ ಮನೋಭಾವವಾಗಿರಬೇಕು. ಅವರಿಗೆ ಹೃದಯದಲ್ಲಿ ಇದೇ ಮನೋಭಾವವಿಲ್ಲದೆ ಹೋದಲ್ಲಿ ಅವರು ದೇವರ ಆತ್ಮವನ್ನು ಹೊಂದಿದವರಲ್ಲವೆಂಬುದಕ್ಕೆ ಇದು ಒಂದು ಪ್ರಮಾಣವಾಗಿದೆ. ಅಲ್ಲದೆ ಇತರರು ಪಾಪದಿಂದ ಹೊರಬರುವುದನ್ನು ಆಶಿಸುವವರಾಗಿ ಅವರಲ್ಲಿ ಆಸಕ್ತಿ ತೋರುವ ಮನೋಭಾವವನ್ನು ಹೊಂದಿರುವಂಥದ್ದು ಹಾಗೂ ಅವರನ್ನು ದೇವರೊಂದಿಗೆ ಮತ್ತೆ ಹೊಂದಾಣಿಕೆಗೆ ತರಲು ಸಹಾಯ ಮಾಡುವ ಪ್ರವೃತ್ತಿ ಇರುವಂಥದ್ದು. ದೇವರೊಂದಿಗೆ ಹೊಂದಾಣಿಕೆಯಲ್ಲಿರುವ ಹೃದಯದ ಸ್ಥಿತಿಗೆ ಕೇವಲ ಒಂದು ಪ್ರಮಾಣ ಮಾತ್ರವಲ್ಲದೆ ಇಂಥವರಿಗೆ ಇದು ಅವರು ತಾವಾಗಿಯೇ ಕುರುಬನ ಪರಿಪಾಲನೆಯಲ್ಲಿ ಅಂತಿಮವಾಗಿ ಹಟ್ಟಿಯನ್ನು ಸುರಕ್ಷಿತವಾಗಿ ತಲುಪುವಂತಾಗಲು ಅವರ ಪಾದಗಳಿಗೆ ಹಾದಿಯನ್ನು ನೆಟ್ಟಗೆ ಮಾಡಲು ನೆರವಾಗುವುದು. ಹೀಗಿರಲು ಈಗಾಗಲೇ ಒಳ್ಳೆಯ ಕುರುಬನಿಂದ ಕಂಡುಕೊಳ್ಳಲ್ಪಟ್ಟವರಾಗಿರುವ ದೇವರಿಗೆ ಪ್ರಿಯ ಜನರಾದ ನಾವೆಲ್ಲರೂ ಆತನ ಪ್ರೀತಿಪೂರ್ವಕವಾದ ಪರಿಪಾಲನೆಯನ್ನು ಹಾಗೂ ದೇವರ ಬಳಿಗೆ ಹಿಂತಿರುಗಲು ಸಹಾಯವನ್ನು ಪಡೆದವರಾಗಿರಲು ಇತರರ ಬಗ್ಗೆ ಸಹಾನುಭೂತಿ ಉಳ್ಳವರಾಗಿರುವ ಮನೋಭಾವವನ್ನು ಹೆಚ್ಚು ಹೆಚ್ಚಾಗಿ ಬೆಳೆಸಿಕೊಂಡವರಾಗಿ ಆ ಒಳ್ಳೆಯ ಕುರುಬನು ನಿರತನಾಗಿರುವ ಕಾರ್ಯದಲ್ಲಿ ಸಹಾಯಕರು ಸಹಕಾರಿಗಳೂ ಆಗಿರೋಣ. ಲೋಕವನ್ನು ಸಂಪೂರ್ಣವಾಗಿ ಇನ್ನು ಹುಡುಕುವಂಥವರಾಗಿರದೆ ಈಗಿನ ಕಾಲದಲ್ಲಿ ಕರ್ತನು ವಿಶೇಷವಾಗಿ ತನ್ನ ಕಾರ್ಯಕ್ಕೆ ಹಾಗೂ ಯಶಸ್ಸಿಗೆ ಪ್ರಥಮ ಫಲ ಆಗಲು ಹುಡುಕುತ್ತಿರುವಂಥವರಿಗೆ ನೆರವು ನೀಡುವಂಥವರಾಗಿರೋಣ. ಒಬ್ಬರ ಭಕ್ತಿಯನ್ನೊಬ್ಬರು ವೃದ್ಧಿಪಡಿಸಿಕೊಳ್ಳುವವರಾಗಿ ನಮಗಿರುವ ಅತಿ ಪರಿಶುದ್ಧವಾದ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದುವಂಥವರಾಗಿ ಒಬ್ಬರನ್ನು ಮತ್ತೊಬ್ಬರು ಪ್ರೇರೇಪಿಸುವವರಾಗಿರೋಣ. ಆ ರಾಜ್ಯದಲ್ಲಿ ಸಹಭಾಗ್ಯರಾಗ ಸಲುವಾಗಿ ಬೆಳಕಿನಲ್ಲಿರುವ ದೇವಜನರೊಂದಿಗೆ ಬಾಧ್ಯತೆ ಹೊಂದಲು ಯೋಗ್ಯರಾಗುವಂತೆ ಮದುವೆಯ ವಸ್ತ್ರವನ್ನು ಧರಿಸಿಕೊಳ್ಳುವುದರಲ್ಲಿ ಒಬ್ಬರು ಮತ್ತೊಬ್ಬರಿಗೆ ಸಹಾಯ ಮಾಡುವಂಥವರಾಗಿರೋಣ.